ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ 2300 ಹಸುಗಳನ್ನ ತೋರ್ಸಕ್ಕೆ ನಾನು ಹೊರಟಿದ್ದೀನಿ. ನನ್ನ ಜೊತೆ ನೀವು ನೋಡಿ. 2300 ಹಸುಗಳು ಯಾವುದೋ ಒಂದು ಹಳ್ಳಿಯಲ್ಲಿಲ್ಲ, ಅದು ಬೆಂಗಳೂರಲ್ಲಿದೆ. ಬೆಂಗಳೂರಲ್ಲಿ ಎಲ್ಲಿ ಅಂದರೆ ಮಹದೇವಪುರ ಗೋಶಾಲ ರೋಡ್ ಗೋರಕ್ಷಣಾ ಶಾಲೆ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ 2300 ಹಸುಗಳಿವೆ. 2300 ಹಸುಗಳು ಅಂದರೆ ನಮ್ಮ ಕರ್ನಾಟಕದಲ್ಲಿ ಅನೇಕ ರೀತಿಯ ಬ್ರೀಡ್ಗಳನ್ನ ನಾವು ನೋಡೋಕ್ಕೂ ಹೋಗಲ್ಲ. ಎಲ್ಲ ಬ್ರೀಡ್ಗಳಿದ್ದಾವೆ. ಬರೀ ಕರ್ನಾಟಕ ಬ್ರೀಡ್ ಅಂತ ಅಲ್ಲ, ತುಂಬ ನಮ್ಮ ಭಾರತದಲ್ಲಿ ಅನೇಕ ಕಡೆ ಇರೋ ಬ್ರೀಡ್ಗಳನ್ನೆಲ್ಲ ಇಲ್ಲೊಂದೇ ಕಡೆ ನೋಡೋಕ್ಕೆ ನಮ್ಗೆ ಸಿಗುತ್ತೆ. ಅದು ಬೆಂಗಳೂರಲ್ಲಿ. ನಿಮ್ಗೆ ಏನಾದರೂ ವೀಕೆಂಡ್ಸಲ್ಲಿ ಏನಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಒಂದ್ಸರಿ ಇಲ್ಲಿ ವಿಸಿಟ್ ಮಾಡಿ. ಎಷ್ಟು ಹಸುಗಳಿದೆ ಅಂದರೆ ನೀವೇ ಕಳೆದೋಗ್ಬಿಡ್ತೀರ, ಅಷ್ಟು ಹಸುಗಳಿದೆ. ಮತ್ತು ಇಲ್ಲಿ ಸಾಲದು ಅಂತ ಸುಮಾರು ಪಾರಿವಾಳಗಳು ಇವೆ. ಆ ಪಾರಿವಾಳಕ್ಕೆ ಸಮೇತ ಅವರು ಫೀಡ್ ಮಾಡ್ತಾರೆ. ಈಗ ನೀವು ನೋಡ್ತಿರೋ ಹಸುಗಳು ಬಂದುಬಿಟ್ಟು ಎಲ್ಲ ಸಿಂಧಿ ಕರುಗಳು. ಇದರಲ್ಲಿ ಒಂದೂ ಹೆಣ್ಗರು ಇಲ್ಲ, ಎಲ್ಲ ಗಂಡು ಕರುಗಳು, ಅಂದರೆ ಓರಿ ಕರುಗಳು. ಇದರಿಂದ ಯಾವುದೇ ರೀತಿ ಇನ್ಕಮ್ ಇರೋದಿಲ್ಲ ಅಂತ ತಗೊಂಬಂದು ಎಲ್ಲರೂ ಗೋಶಾಲೆ ಬಿಟ್ಟು ಹೋಗ್ತಾರೆ. ಆದರೂ ಈ ಗೋಶಾಲದಲ್ಲಿ ಇವನ್ನೆಲ್ಲ ಸಾಕ್ತಾರೆ. ಒಂದ್ಸರಿ ಹೋಗಿ ನೋಡಿ, ಎಷ್ಟು ಕ್ಯೂಟಾಗಿ ಮುದ್ದಾಗಿದ್ದಾವೆ ಗೊತ್ತಾ ಈ ಕರುಗಳು. ನಿಜ ಹೇಳ್ತೀನಿ, ಇದ್ರ ಮೇಲೆ ನಿಮ್ಗೆ ಲವ್ ಹೋಗ್ಬಿಡುತ್ತೆ ಹೋಗಿ ನೋಡಿದ್ರೆ. ಈ ಹಸುಗಳನ್ನ ನೋಡ್ತಾ ಇದ್ರೆ ಸಿಂಧಿ ಮತ್ತೆ ನಾಟಿ ಹಸು ಕ್ರಾಸ್ ಬ್ರೀಡ್ ಅನ್ಸುತ್ತೆ. ಈ ಹಸು ಯಾವ ತರ ಅಂದ್ರೆ ಚಳಿ, ಮಳೆ, ಬಿಸಿಲು ಎಲ್ಲದಕ್ಕೂ ಸುಧಾರಿಸ್ಕೊಳುತ್ತೆ. ಈಗ ನಾವು ನೋಡ್ತಿರೋ ಹಸು ಬಂದು ನಮ್ಮೂರ್ ಸೈಡಲ್ಲೆಲ್ಲ ಒಂಗೋಲ್ ಗಿತ್ತ ಅಂತಾರೆ. ಅಂದ್ರೆ ಪ್ರೆಸೆಂಟ್ ನಮ್ಮ ಕರ್ನಾಟಕದಲ್ಲಿ ಈ ತರ ಓರಿಗಳನ್ನ ಅಷ್ಟು ನಮ್ಗೆ ನೋಡಕ್ ಸಿಗೋದಿಲ್ಲ. ಈ ಹಸುನ್ ನೋಡಿದ್ರೆ ಓರಿ ಅಂದ್ಕೊಂತೀವಿ, ಬಟ್ ನಿಜ ಹೇಳ್ತಿದ್ದೀನಿ, ಇದು ಹಸುನೇ. ಹೇಗಿದೆ ಅಂದ್ರೆ ಈ ಬಾಹುಬಲಿ ಮೂವಿಯಲ್ಲಿ ಆ ಹೀರೋ ಹೇಳ್ದಾಗ್ತಾನೆ ನೋಡಿ, ಆ ತರ ಬ್ರೀಡ್ ಹಸು. ಅದು ಎಷ್ಟು ಹೈಲೈಟಾಗಿ ಕಾಣಿಸುತ್ತೆ ಅಂದರೆ ಅಲ್ಲಿರೋ ಹಸುಗಳಲ್ಲಿ ಅದೇ ಹೈಲೈಟಾಗಿ ಕಾಣಿಸುತ್ತೆ. ಮತ್ತು ಈ ಕಡೆ ಬಂದರೆ ಸಿಂಧಿ ಹಸುಗಳು, ಆ ಸಿಂಧಿ ಹಸುಗಳು ನಾರ್ಮಲ್, ಬಟ್ ಅದ್ರ ಪಕ್ಕದಲ್ಲಿ ಈ ಕರುಗಳ ಥರ ಇದಾವಲ್ಲ, ಇದು ಹೈಲೈಟು. ಇವು ನೋಡೋಕೆ ಮಾತ್ರ ಕರುಗಳು, ಬಟ್ ಏಜಲ್ಲಿ ಮಾತ್ರ ತುಂಬ ದೊಡ್ಡದು. ಇದು ಒಂದು ಬ್ರೀಡ್ ಇದೆ, ಅದು ನನಗೆ ಕರೆಕ್ಟಾಗಿ ಐಡಿಯಾ ಇಲ್ಲ. ಈಗ ನಾವು ನೋಡ್ತಿರೋದು ಸಿಂಧಿ ಓರಿ, ಅಂದರೆ ಇದು ಬ್ರೀಡಿಂಗ್ ಅಂತ ಇಟ್ಕೊಂಡಿರೋದು. ಇನ್ನೊಂದು ಥರ ಇಡಬೇಕು ಅಂದರೆ ಆಲ್ಫಾ ಮೇಲು, ಫುಲ್ ಡಾಮಿನೇಟಿಂಗ್ ಮೇಲು. ಇದು ಗುರಾಯಿಸೋದು ನೋಡಿ ಯಾವ ರೇಂಜಿಗೆ ಗುರಾಯಿಸ್ತಿದೆ ಅಂದರೆ ನಾನ್ ಸೇಫ್. ಯಾಕಂದರೆ ಅದನ್ನ ಕಟ್ಟಿದ್ದಾರೆ, ಅದರಿಂದ ನಾವು ಸೇಫ್ ಅಂತ ಹೇಳ್ಬೋದು. ಅಣ್ಣ ಯಾಕೋ ಮಾತಾಡಿಸ್ತಿದ್ದಾನೆ, ಅಣ್ಣ ಹತ್ರ ಹೋಗಿ ಬರೋಣ. ಇಲ್ಲಿ ದನ ಎಷ್ಟಿದೆ? 2000ನಾ? 2300. ಓ, 2300. ಯಾವ್ರಣ್ಣ ನಿಮ್ದು? ಗುಲ್ಬರ್ಗನಾ? ಓಕೆ ಓಕೆ. 2300 ಅಂದರೆ ಎಲ್ಲ ನಾಟಿ ಅಲ್ಲ, ಎಲ್ಲ ಕಡೆ ಇದಾವೆ. ಇವು ಯಾರಾದರೂ ಬಂದು ಬೇರೆಯವರು ಬಿಟ್ಟು ಹೋಗ್ತಾರಾ ಕರ? ಅವು ಇವು ಒಟ್ಟು ಯಾರಾದ್ರು ಬಂದು ಬಿಟ್ಟರು ಸಾಕೊಂತಾರೆ. ಇಲ್ಲಿಂದ ಬಟ್ಟೆ ಯಾರಿಗೂ ಕೊಡೋದಿಲ್ಲ ಅಲ್ಲ ಹೊರಗಡೆಗೆ? ಇದು ಹುಲ್ಲು ಅದೆಲ್ಲ ಓ, ಇದು ಓನರ್ದಾ ಪ್ರೈವೇಟಾ ಇದು? ನಿಮಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಣ್ಣ? ನಮಗೆ 25 ಒಬ್ಬರಿಗೆ, ಇಬ್ರು ಗಂಡ ಹೆಂಡತಿಗೆ. ಇದು ಏನು ಊಟ ಎಲ್ಲ ಅವ್ರದ್ದೇನಾ? ಜೋಳ ಕೊಡ್ತಾರೆ, ಗೋಧಿ ಕೊಡ್ತಾರೆ, ಬ್ಯಾಳೆ ಕೊಡ್ತಾರೆ, ಎಲ್ಲ ಅವರೇ ಕೊಡ್ತಾರೆ. ಪರವಾಗಿಲ್ಲ, ಊಟದೇನು ಪ್ರಾಬ್ಲಮ್ ಇಲ್ಲ. ಏನು ಗ್ಯಾಸ್ ಹೊಂದಿದ್ದಾರೆ. ಗ್ಯಾಸ್ ಒಂದು ನೀವು ತಂದ್ಕೊಬೇಕಾ? ಕಟ್ಟಿಗೆ ಇಲ್ಲ, ಸಿಗಲ್ಲ. ಆ ಕಡೆ ಗೋಕಟ್ಟೆಯಲ್ಲಿ ಇದೆ ಅಲ್ಲ? ಗ್ಯಾಸ್ ಅಲ್ಲ, ಡೈಲಿ ಇದು ಸಗಣಿನೇ ಎಷ್ಟು ಗಾಡಿ ಆಗುತ್ತೆ ಗೊಬ್ಬರ? 9 ಗಾಡಿ ಸಗಣಿ. ಈ ಗಾಡಿಲಿ 9 ನೋಡಿ ತುಂಬಾ. ಓಕೆ ಓಕೆ. ನೀವು ನೋಡ್ತಿದ್ದೀರಲ್ಲ, ಆ ಗಾಡಿಯಲ್ಲಿ 9 ಗಾಡಿ ಸಗಣಿ ತುಂಬಾಕ್ತಿದ್ದಾರೆ ಗಾಯ್ಸ್. ಟೋಟಲ್ಲು 9. ಹಾಂ. ನಿಮ್ಮ ಹೆಸರು ಅಣ್ಣ? ಶಾಂತಪ್ಪ. ಎಲ್ಲ ಆರಾಮಿದೆಯಾ ಹಂಗಾರೆ? ಇಲ್ಲಿ ಸೆಟ್ ಆಗುತ್ತಾ? ಇಲ್ಲ ಅಣ್ಣ, ಯೂಟ್ಯೂಬಲ್ಲಿ ಬಿಡ್ತೀನಿ. ಥ್ಯಾಂಕ್ಸ್ ಅಣ್ಣ. ನನ್ನ ಹೆಸರು ರಾಕೇಶ್ ಅಂತ. ಥ್ಯಾಂಕ್ಸ್ ಅಣ್ಣ. ನೀವು ನೋಡ್ತಾ ಇರ್ಬೋದು, ಅವರು ಒಂದು ಗಂಡ ಹೆಂಡತಿಗೆ ಇಬ್ಬರಿಂದ ಸೇರಿ 25,000 ರೂಪಾಯಿ ಕೊಡ್ತಾರಂತೆ. 25,000 ಅಂದರೆ ಗಂಡ ಹೆಂಡತಿಗೆ. ಊಟನೂ ಅವ್ರದ್ದೇ. ಅಂದರೆ ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ಏನು ಗ್ಯಾಸ್ ತುಂಬ ಇದಿರೋದ್ರಿಂದ ಗ್ಯಾಸ್ ಇವರೇ ತಗೊಬೇಕು. ಗಾಡಿ ಸಗಣಿ ಆಗುತ್ತಂತೆ. ಎಷ್ಟು 9 ಗಾಡಿ ಸಗಣಿ ಆಗುತ್ತಂತೆ. ಇಲ್ಲಿ ಒನ್ ಮೋರ್ ಥಿಂಗ್ ನಾನು ಅಬ್ಸರ್ವ್ ಮಾಡಿದೆ, ಇಲ್ಲಿರೋ ಹಸುಗಳು ಎಲ್ಲ ಹೆಲ್ದಿಯಾಗಿರುತ್ತಂತ ಹೇಳೋಕ್ಕಾಗಲ್ಲ. ಅಲ್ಲಿ ಇನ್ನೂ ಸುಮಾರು ಹಸುಗಳು ಸಾಯ್ತಾವಂತೆ. ಅಂದರೆ ಕೆಲವರು ಆ ಹಸು ಸತ್ತೋಗುತ್ತಂತ ಗೊತ್ತಾಗಿಯೇ ಲಾಸ್ಟ್ ಸ್ಟೇಜಲ್ಲಿ ಇದ್ದಾಗ ತಗೊಂಬಂದು ಈ ಗೋಶಾಲ ಹತ್ರ ಬಿಟ್ಟು ಹೋಗ್ತಾರೆ. ಅದರಿಂದ ಇವರು ಟ್ರೈ ಮಾಡ್ತಾರೆ. ಆ ಟೈಮಲ್ಲಿ ಬದುಕಿದ್ರು ಬದುಕ್ಬೋದು, ಇಲ್ಲಾಂದರೆ ಸತ್ತು ಹೋಗ್ಬೋದು. ಈ ಕಟ್ಟೆ ಏನು ನೋಡ್ತಿದ್ದೀರೋ, ಈ ಕಟ್ಟೆ ಮೇಲೇ ಯಾವಾಗಲೂ ಪಾರಿವಾಳಕ್ಕೆ ಫೀಡ್ ಮಾಡೋದು. ಈಗ ಯಾರೋ ಫೀಡ್ ಮಾಡ್ತಾ ಇದ್ದಾರೆ. ಸುಮಾರು ಒಂದು ಪಾಕೆಟ್ ಅಷ್ಟು ಅಕ್ಕಿ ಅವರು ಆ ಪಾರಿವಾಳಕ್ಕೆ ಫೀಡ್ ಮಾಡಿದ್ರು. ಆ ಟೈಮಲ್ಲಿ ಏನಿಲ್ಲ ಅಂದರೂ ಕನಿಷ್ಠ ಅಂದರೆ ಒಂದು 5,000 to 10,000 ಪಾರಿವಾಳ ಇದ್ವೇನೋ. ಅಲ್ಲೊಂದು ಮರ ಇದೆಯಲ್ಲ, ಆ ಮರದಲ್ಲಿ ನೋಡಿ, ಮತ್ತು ನೀವೇ ಬೇಕಾದರೆ
ಹೂವು ಹಣ್ಣು ಕಾಯ್ದಿರೋ ಥರ ಆ ಪಾರಿವಾಳಗಳು ಕುಂತಿರ್ತವೆ, ಅಷ್ಟು ಪಾರಿವಾಳ ಇದಾವೆ ಇಲ್ಲಿ. ಏನು ಹೆಸರಣ್ಣ ನಿಮ್ಮದು? ಮಲ್ಲಿನಾಥ್. ಯಾವರು ನಿಮ್ಮದು? ಗುಲ್ಬರ್ಗ. ಎಲ್ಲರೂ ಗುಲ್ಬರ್ಗಾನೆ, ಬೇರೆ ಯಾರು ಇಲ್ಲ? ಬೇರೆ ಊರಲ್ಲಿ, ಇವರು ನಮ್ದು ಒಂದೇ ಊರ. ಅಂದರೆ ಅಲ್ಲಿನೂ ಒಂದೇ ಹಳ್ಳಿನಾ? ಎಲ್ಲ ಆಳಂದ ತಾಲೂಕು. ಓಕೆ ಓಕೆ. ವಾಯ್ ಗುರು ಸೈ ಹಳ್ಳಿ ಕಾರ್ದನ ಅಂದರೆ ಪ್ರಾಪರ್ ಹಳ್ಳಿ ಕಾರು. ಹಳ್ಳಿ ಕಾರ್ ಅಂದರೆ ಸುಮ್ಮನೆ ಉದ್ದ ಇರುತ್ತೆ ಆ ಥರ ಏನಲ್ಲ, ಇದನ್ನು ಹಳ್ಳಿ ಕಾರ್ ಅಂತ ಅಂತಾರೆ. ನಮ್ಮೂರ ಕಡೆ ಕಂಪ್ಲೀಟಾಗಿ ಬಂದ್ಬಿಟ್ಟು ನಾಟಿ ದನ ಅಂತೀವಿ. ನಾಟಿ ದನ ಅಂದರೆ ಸ್ಪೆಷಲಿ ಇಷ್ಟೇ, ಅದು ಕಂಪ್ಲೀಟಾಗಿ ನಾಟಿ ದನ. ಅಲ್ಲಿ ನೋಡ್ಬೋದು ನೀವು ಹಿಂದೆ ಆ ಎಮ್ಮೆಗಳ ಹತ್ರ ಹಿಂಗೆ ಹೋಗ್ಬೇಕು ಗೊತ್ತಿಲ್ಲ, ಅವನು ಈ ಕಡೆನೇ ಬರ್ತಾ ಇದೆ. ಅಬ್ಬಾ ಅಬ್ಬಾ ನೋಡಿ, ಹೆಂಗಿದೆ ನೋಡಿ ಇದು. ಇದು ಕೋಣ, ಇದು ಆಲ್ಮೋಸ್ಟ್ ಎಲ್ಲ ಕೋಣನೇ ಅನಿಸ್ತಾ ಇದೆ. ಇವು ಆ ಕಡೆ ಹೋಗೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಶೂಟ್ ಮಾಡೋಕ್ಕಾಗಲ್ಲ. ಈ ಫೀಡ್ ಎಲ್ಲ ರೆಡಿ ಮಾಡಿದರೆ ಇವಾಗ ಜಸ್ಟ್ ಆ ಕಡೆಯಿಂದ ಕ್ರಾಲ್ ಓಪನ್ ಮಾಡಿದ್ರೆ ಎಲ್ಲ ದನ ಬಂದು ಈ ಕಡೆ ಮೇಯುತ್ತೆ. ಇಲ್ಲಿ ನೋಡ್ಬೋದು, ಇದೇ ಕ್ರಾಲು. ಆ ಕ್ರಾಲಿಂದ ಓಪನ್ ಮಾಡಿ ಎಲ್ಲ ದನ ಬಂದು ಈ ಕಡೆ ಮೇಯುತ್ತೆ. ಮತ್ತು ನೆಕ್ಸ್ಟು ಇಲ್ಲಿನೇ ನೋಡ್ಬೋದು ಎಲ್ಲ ನಾಟಿ ತಳಿಗಳು ಇವೆ ಇವು. ಇದೊಂದು ಬ್ರೀಡ್ ಅನ್ನಲ್ಲ, ಇದೂ ನಾಟಿ ದನನೇ. ಅಂದರೆ ತುಂಬ ಇದರಲ್ಲೆಲ್ಲ ಬರೀ ಓರಿಗಳಿವೆ, ರೇರಾಗಿ ಹಸುಗಳು ಕಾಣಿಸುತ್ತೆ. ತುಂಬ ಇವೆಲ್ಲ ಓರಿಗಳೇ. ಮತ್ತು ನೀವು ನೋಡ್ತಿರೋ ಪ್ಲೇಸ್ ಬಂದುಬಿಟ್ಟು ಹಸುಗಳಿಗೆ ಫೀಡ್ ರೆಡಿ ಮಾಡೋ ಪ್ಲೇಸು. ಈ ಪ್ಲೇಸಲ್ಲಿ ಏನು ಮಾಡ್ತಾರೆ ಅಂದರೆ ಮೆಕ್ಕೆಜೋಳದ ಹಸಿ ಸಪ್ಪೆನ ತಗೊಂಡು ಮಿಷಿನಿಗೆ ಕೊಟ್ಟು ಚಿಕ್ಕದಾಗಿ ಕಟ್ ಮಾಡಿ ದನಕ್ಕೆ ಫೀಡ್ ಮಾಡ್ತಾರೆ. ಅದೇ ಥರ ಫೀಡ್ ಮಾಡಿದ್ರೆ ಹಸು ಕರೆಕ್ಟಾಗಿ ತಿನ್ನೋದಿಲ್ಲ ಮತ್ತು ಸ್ವಲ್ಪ ಉಳಿಯುತ್ತೆ ಎಲ್ಲ ಅಂತ ಈ ಥರ ಕ್ಲಿಯರಾಗಿ ಕಟ್ ಮಾಡಿ ಹಾಕ್ತಾರೆ. ಇಲ್ಲಿ ನೀವು ನೋಡ್ತಿರೋ ಬಿಲ್ಡಿಂಗ್ ಬಂದುಬಿಟ್ಟು ಇಲ್ಲಿ ವರ್ಕರ್ಸ್ ಇರ್ತಾರಲ್ಲ, ಅವ್ರು ಸ್ಟೇಗ್ ಅಂತ ಕೊಟ್ಟಿರೋ ರೂಮ್ಗಳು ಇವಾಗಿರ್ತವೆ. ಈ ಹಸುಗಳು ನೋಡಿದ್ರೇ ಕ್ಲಿಯರಾಗಿ ಗೊತ್ತಾಗುತ್ತೆ ಇದು ಕರ್ನಾಟಕದ ಬ್ರೀಡ್ ಅಲ್ಲ ಅಂತ. ಅದ್ರ ಹಣೆ ಮೇಲೆ ಕೈ ಇಟ್ಟು ಹಿಂಗಂದರೆ ನಾಟಿ ಹಸುಗಳಿಗೆ ಕ್ಲಿಯರಾಗಿ ಒಂಥರ ಗ್ಯಾಪ್ ಥರ ಸಿಗುತ್ತೆ. ಬಟ್ ಇದು ಆ ಥರ ಅಲ್ಲ, ಕಂಪ್ಲೀಟ್ ಗುಂಡು ಬೋರ್ಡ್ ಅಂತಾರಲ್ಲ, ಗುಂಡುಕಿರುತ್ತೆ. ಬೆಂಗಳೂರಲ್ಲಿ ನಾನು ಕಂಟೆಂಟ್ ಶೂಟ್ ಮಾಡೋ ಟೈಮಲ್ಲಿ 3:40 ಆ ಟೈಮಲ್ಲಿ ನೀವು ನೋಡ್ಬೋದು ಕಂಪ್ಲೀಟಾಗಿ ಕತ್ಲಾಗೋದಂಗಿದೆ. ಅಂದರೆ ಅಷ್ಟು ಮಳೆ ವಾತಾವರಣ. ಪಕ್ಕದಲ್ಲೇ ಹಸುಗಳು ಇದ್ದರೂ ತುಂಬ ಕ್ಲೀನೆಸ್ ಮೇಂಟೈನ್ ಮಾಡಿದ್ದಾರೆ. ಎಲ್ಲರೂ ಇಲ್ಲಿ ಕೆಲಸ ಮಾಡ್ತಿರೋರೆಲ್ಲ ಕರ್ನಾಟಕದವ್ರೆ, ಗುಲ್ಬರ್ಗದವ್ರಂತೆ. ತುಂಬ ಕ್ಲೀನೆಸ್ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಸಿಂಧಿ ಹಸ ಇರುತ್ತೆ, ಇದೆಲ್ಲ ಸಿಂಧಿ ಹಸನೇ. ಅಂದರೆ ಹಾಲು ಕರೆದಿದ್ದೇನು ಮಾರೋದಿಲ್ಲ, ಏನು ಪ್ಯಾಕೆಟ್ ಮಾಡಿ ಸಪ್ಲೈ ಮಾಡ್ತಾರೆ ಸರ್. ಮಾಡ್ತಾರಾ? ಎಲ್ಲಿ ಅಂದರೆ ಅಲ್ಲಿದೆ ಅಲ್ಲ ಆ ಕಡೆ, ಅಲ್ಲಿ ಅದ್ರ ಆ ಕಡೆ ಇದೆಯಲ್ಲ ಅದು ಸಿಂಧಿ ಹಸು. ಹಾಂ, ಇದೇನು ಕರೆಯೋದಿಲ್ಲಲ್ಲ ನಾಟಿ ಹಸು ಕರ? ಇವು ಕರೀತಾರಲ್ಲ, ಇದು ಕರೆಯೋದು ಗಿರಾವು ಕರೀತಾರೆ. ಬಟ್ ಆ ಕಡೆ ಕರೆಯಲ್ಲ, ಇವು ಕರೆಯೋದಿಲ್ಲ. ಮತ್ತು ಅವು ಇವು ಇದಾವಲ್ಲ ಮಲ್ನಾಡು ಗಿಡ್ಡ, ಅವನು ಕರೆಯಲ್ಲ. ಅವೆಲ್ಲ ಗಂಡಿದಾವ ಕಂಪ್ಲೀಟ್? ಓಕೆ ಓಕೆ ಓಕೆ. ಅದ್ರ ಆ ಕಡೆ ಇರೋ ಕರೀತಾರೆ. ಅಣ್ಣ, ಈಗ ಯಾರಾದ್ರೂ ಕರ ಬಂದು ನಾವು ಸಾಕಾಗಲ್ಲ ಬಿಟ್ಟು ಹೋಗ್ತಾರಲ್ಲ, ಅವ್ರೇನಾದ್ರು ದುಡ್ಡು ಕೊಡ್ಬೇಕಾಗುತ್ತಾ? ಹೌದಾ? ಅದೇ ಅದು ಅವ್ರ ಇಷ್ಟ, ಇವ್ರೇನು ಎಕ್ಸ್ಪೆಕ್ಟ್ ಮಾಡಲ್ಲ, ಅವ್ರು ಕೊಟ್ಟರೆ ಕೊಡ್ಬೋದಾ? ಹೆಸರ ಏನ್ ಸುದ್ದಿ ಬರ್ಕೊಂಡಿ ಮಾಡ್ಕೊಂಡಿ ಕಳಿಸ್ತಾರೆ. ಹಂಗೆ ಅಂದ್ರೆ ಇವ್ರೇನ್ ಎಕ್ಸ್ಪೆಕ್ಟ್ ಮಾಡಲ್ಲ. ಅಂದ್ರೆ ನಾಳೆಗೆ ಏನ್ರಿ ಕರ ಸತ್ತು ಕೈಲಿ ಕೊಡು ಅಂದ್ರೆ ಕೊಡಲ್ರಿ. ಓಕೆ ಓಕೆ. ಒಂದ್ಸರಿ ಈ ಕಡೆ ಕರ ಬಿಟ್ಮೇಲೆ ಈ ಕಡೆನೆ ಅದು ಮತ್ತೆ ವಾಪಸ್ ಅಂತ ಕೊಡಲ್ಲ. ಈ ಕಡೆ ಸರಿ ಹೋಯ್ತು ಈ ಕಡೆ ಅದೇನಾರು ಆಗ್ಲಿ ನಾ ಈ ಕಡೆನೆ ಮೊದಲೇ ತಗೊಳ್ರಿ. ಸರಿ ಅಣ್ಣ, ಆಯ್ತು, ಥ್ಯಾಂಕ್ಸ್. ನೀವು ನೋಡ್ತಿರ್ಬೋದು, ಯಾವ್ದಾದ್ರು ಕರ ಡೆತ್ ಸ್ಟೇಜಲ್ಲಿ ಇದ್ದು ನೀವು ತಗೊಂಬಂದಿಲ್ಲಿ ಬಿಟ್ಟೋದ್ರೆ ಅದು ಬದುಕಿದ್ರೆ ಮತ್ತೆ ರಿಟರ್ನ್ ಬರಲ್ಲ. ಅದು ಬದುಕಿದೆ ನಮಗೆ ಕೊಡ್ರಿ ಅಂದರೆ ನೀವು ರಿಟರ್ನ್ ಕೊಡೋದಂತ ಇಲ್ಲ ಅಂತೆ. ಓಕೆ, ಫೈನಲಿ ಹಂಗೋ ಹಿಂಗೋ ಮಾಡಿಕೊಂಡು ಇಲ್ಲಿವರೆಗೂ ವಿಡಿಯೋ ಮಾಡ್ಕೊತಿದ್ದೀನಿ. ಇದು ಲಾಸ್ಟ್ ಎಕ್ಸಿಟ್ ಪ್ಲೇಸ್ ನೋಡ್ತಾ ಇರ್ಬೋದು, ಚೆನ್ನಾಗಿ ಬಂದಿದೆ. ಇದೇ ಥರ ಇಂಟ್ರೆಸ್ಟಿಂಗ್ ಪ್ಲೇಸಸ್ ಬೇಕು ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ನಿಮಗೆ ಒಳ್ಳೆ ರೀತಿ ವೀಡಿಯೋಸು ನಾನು ಕೊಡ್ತೀನಿ, ನೀವು ನೋಡಿ. ಓಕೆ.